ಇಲ್ಲ ನನ್ನ ಕಪಟತನದ ಕುತಂತ್ರಕ್ಕೆ ಸಿಲುಕಿಸಿ ಕನ್ನಡ ರಾತ್ರಿಯಲ್ಲೇ ಅವರ ಜೀವನಕ್ಕೆ ತಂದು ತೋರಿಸದೆ ಬಿಡಲಾರೆ ಆ ಬಡಪಾಯಿಗಳಿಗೆ ಯಮನ ದಾರಿ. ಅಣ್ಣ
ಮುಂದೆ ನಿಂಗಪ್ಪನಂತೆ ನಿಗಿರಾಡಿ ವೀರಪ್ಪನಂತೆ ವೀರಾತ್ಮ ತೋರಿಸಲು ಬಂದ ಆ ಬ್ಲೇಡ್ ಭದ್ರನನ್ನು ಆಡಗಲಿನಲ್ಲೇ ಕೊಲೆ ಮಾಡಿದೆ. ನರಸಪ್ತ ಸಂಡರಂತೆ ನೋಡುತ್ತಿರುವ ಜನ ಒಬ್ಬರು ಬಂದು ತಡೆಯಲಿಲ್ಲ ಈ ದೇವರಾಜನನ್ನು. ತಡೆಯುವುದು ಹತ್ಯೆ ಅಲ್ಲ ದೇವರಾಜ. ನಿನ್ನ ಬಗ್ಗೆ ಯಾವ ಅಧಿಕಾರಿಗಾದರೂ ಸುಳಿವು ಕೊಟ್ಟರೆ ಸುಳಿದಾಡಲು ಸಹಿತ ಜಾಗವಿಲ್ಲ ಈ ಗೌಡನ ಅಂಡರ್ನಲ್ಲಿ. ಮಾಡಿದ್ದೆ ಮಾರ್ಗವೆಂದು ನನ್ನ ಮಾರ್ಗದಲ್ಲಿ ನಡೆದು ಬಂದರೆ ಸರಿ, ಇಲ್ಲ ನನ್ನ ಕಪಟತನ ಕುತಂತ್ರಕ್ಕೆ ಸಿಲುಕಿಸಿ ಕರಳ ರಾತ್ರಿಯನ್ನೇ ಅವರ ಜೀವನಕ್ಕೆ ತಂದು ತೋರಿಸಿದ ಬಿಡಲಾರೆ ಆ ಬಡಪಾಯಿಗಳಿಗೆ ಯಮನ ದಾರಿ. ಹೌದಣ್ಣ, ಎದರಿದರೆ ಎದುರಿಸುವ ಜನ, ಎದ್ದು ನಿಂತರೆ ತಿರುಗಿ ಹೋಗುವ ಜನ ತುಂಬಿ ತುಳುಕುತ್ತಿರುವ ಈ ಸಮಾಜದಲ್ಲಿ ನಾವೇಕೆ ಸಂಪನ್ನರಾಗಿ ಬಾಳಬೇಕು? ನಮ್ಮ ಸೇಡಿಗೆ ಸವಾಲು ಹಾಕಿ ಎದೆ ಉಬ್ಬಿಸಿ ಕ್ಷಣಕ್ಕೂ ಕಿಡಿಕಾರುವ ಕಡು ವೈರಿಯ ಎದೆಯನ್ನು ಬಗೆದು ಒಂಟರಾಗಿ ಬಾಳಬೇಕು ಈ ನಾಯಕ ಸಮಾಜದಲ್ಲಿ. ಕರೆಕ್ಟ್ ದೇವರಾಜ್, ಕರೆಕ್ಟ್. ಅನ್ನ ಇಲ್ಲದವರಿಗೆ ಅನ್ನ ಹಾಕಿ, ದುಡ್ಡು ಇಲ್ಲದವರಿಗೆ ದುಡ್ಡು ಕೊಟ್ಟು, ಕಷ್ಟದಲ್ಲಿರುವವರಿಗೆ ಕರುಣೆ ತೋರಿ ಕಾಪಾಡಿಕೊಂಡು ಬಂದ ಈ ದೇವೇಗೌಡನ ಮನೆತನದ ಮೇಲೆ ಯಾವುದಾದರೂ ಬೀದಿ ನಾಯಿ ಬಹು ಎಂದು ಪಗಳಲು ಬಂದರೆ ಅದಕ್ಕೆ ತಪ್ಪು ಇಡಿಸಿ ಮರಣ ಪತ್ರವನ್ನು ಕೊಟ್ಟು ಕಳಿಸುವುದನ್ನೇ ದೊರೆಯ ಮೇಲೆ ದರ್ಬಾರ್ ಮಾಡುವ ಈ ದೇವೇಗೌಡನ ಕೆಪಾಸಿಟಿ. ಯಪ್ಪ ದೇವದ್ಗೌಡ್ರೆ, ಅಲ್ಲಲ್ಲ ದೇವಗೌಡ್ರೆ, ಬಿತ್ತೀನ್ರಿ ಅಪ್ಪ ನಿಮ್ ಪಾದಕ. ಯಾಕೆ ಮುರುಗ ಸಾಲ ವಸೂಲಿ ಮಾಡಿಕೊಂಡು ಬರುತ್ತೇನೆ ಹೇಳಿ ಹೋದ ನೀನು ದೊಡ್ಡ ಸೂಲವನ್ನೇ ಹೊತ್ತುಕೊಂಡು ಬಂದಂತೆ ಕಾಣುತ್ತಿದೆಯಲ್ಲ. ಗೌಡ್ರೆ, ಸೂಲ ಹೊತ್ಕೊಳೋದಷ್ಟೇ ಅಲ್ರಿ ಗೌಡ್ರೆ, ನೀವ್ ಹೇಳ್ದಂಗ ಬಾರಿ ಬಂದೋಬಸ್ತ್ ಮಾಡಿ ಆ ಧರ್ಮನ ಮನೆ ಮುಂದೆ ನಿಂತು ನಮ್ ಗೌಡ್ರ ಸಾಲ ಕೊಡ್ತೀವೋ ಇಲ್ಲ ಮನೆ ಕೀಲಾಕಣ ಅಂತೇಳಿ ಮನ್ಯಾಗ ಸಾಮಾನು ಹೊರಗೆ ಬೆಗಚಿದ್ದು ನೋಡ್ರಿ ಗೌಡ್ರೆ. ಅಷ್ಟೊತ್ತಿಗೆ ಆ ಮಗ ಶಂಕರ ಬಂದ್ಬಿಟ್ಟನ್ರಿ ಅಪ್ಪ ಗೌಡ್ರ. ಶಂಕರ? ಯಾವ ಶಂಕರ? ಅವನರಿ ಆ ಶಿವನ್ ತಮ್ಮ ಶಂಕರ ಬಂದನ್ರಿ. ಇಲ್ಲಿ ಮುರಿಗೆ ಮಳೆ ಇಲ್ಲ, ಬೆಳೆ ಇಲ್ಲ, ಈ ರೈತರು ಸಾಲ ಕೊಡಂದ್ರೆ ಎಲ್ಲಿಂದ ಕೊಡ್ತಾರಂತೇಳಿ ನನ್ನ ಬೈದಾಡಿ ಬಡಕ್ ಬಂದ್ಬಿಟ್ಟನ್ರಿ ಅಪ್ಪ ಮಗ ಶಂಕರ. ಏನು ಒಂದು ಹೊತ್ತಿನ ಕೂಡಿಗೂ ಗತಿ ಇಲ್ಲದೆ ಕಂಡವರ ಹತ್ತಿರ ಕೂಲಿಯನ್ನು ಮಾಡಿ ತಿರುಗು ತಿನ್ನುವ ತಿರುಗನನ್ನ ಮಗ. ನಿನ್ನ ಮೇಲೆ ಕೈ ಮಾಡಲು ಬಂದನೆ. ಯಪ್ಪ ಗೌಡ್ರೆ, ಕೈ ಮಾಡೋದಷ್ಟಲ್ರಿ, ಇನ್ನೊಂದ್ ಸ್ವಲ್ಪ ಹೊತ್ತು ನಾನೇನೋ ಅಲ್ಲೇ ನಿಂತಿದ್ರ ಈ ನನ್ನ ಮನಕಾಲ್ ಸಹಿತ ಮುರಿದು ಕಳಿಸ್ಬಿಡ್ತಿದ್ರಿ ಆ ಮಗ. ಅಲ್ರಿ ಒಂದ್ ನಮ್ಮೂರ್ ಕಂಡರ್ ಹೊಲ್ದಾಗ ನಮ್ಮೂರ್ ಮಾರಮ್ಮ ಕೋಣದಾಗ ಏನ್ರಿ ಆ ಮಗ ಶಂಕರ. ಕೋಣ? ಲೇ ಶಂಕರ್, ಕಂಡುವರ ಹೊಲದಲ್ಲಿ ಮೇಯ್ದು ಬೇರಿದ ಕೋಡ ಕೊನೆಗೂ ಸುಣ್ಣದ ನೀರು ಕುಡಿದು
ಕಳೆದುಕೊಳ್ಳುವುದು. ಅವರಂತೆ ನಮ್ಮ ಮನೆ ಅನ್ನವನ್ನು ಉಂಡು ನಮಗೆ ಮಿಂಡಗಾರಿಕೆ ಮಾತನಾಡಲು ಬಂದರೆ ಆ ಸಂಸ್ಕೃತ ರುಂಡ ಬಂದ ತೆಗೆದು ಮುಂದವನ್ನೇ ಬೇರ್ಪಡಿಸಿ ಬಿಡೋಣ. ವೇದ ದೇವರಾಜ್ ಆ ಶಿವಶಂಕರನನ್ನು ಇಷ್ಟು ಬೇಗ ಸಾಯಿಸುವುದು ತರವಲ್ಲ. ಯಾಕೆಂದರೆ ಹಿಂದೆ ಅವರ ತಂದೆ 45 ಎಕರೆ ಆಸ್ತಿಯನ್ನು ನಮ್ಮ ಕಬ್ಜದಲ್ಲಿ ಬಿಟ್ಟು ಸತ್ತು ಹೋಗಿದ್ದಾರೆ. ಅದು ಅಲ್ಲದೆ ಆ ಆಸ್ತಿ ಸಹಿತ ಆ ಶಿವನ ಹೆಸರಿನಲ್ಲಿದೆ. ಅದನ್ನು ಹೇಗಾದರೂ ಮಾಡಿ ಮೋಸದಿಂದ ಅವನ ಕೈ ಹಾಕಿಸಿಕೊಂಡು ಆ ನಂತರ ಎತ್ತಿ ಹಾಕೋಣ ಆ ಪಡಪಿಕಾರಿಗಳನ್ನ. ಆ ಪಡಪಿಕಾರಿಗೆ ಕೈ ಹಾಕಿಸಿಕೊಳ್ಳುವುದು ಎಷ್ಟೊತ್ತಿನ ಮಾತು. ಈಗಲೇ ನನಗೊಂದು ಮಾತು ಹೇಳಿದರೆ ನೇರವಾಗಿ ಆ ಶಿವಶಂಕರನ ಮನೆಗೆ ಹೋಗಿ ಹೊತ್ತು ಎಳೆದುಕೊಂಡು ಬಂದು ಸೈ ಹಾಕಿಸುತ್ತೇನೆ. ನೋಡು ದೇವರಾಜ್, ಬೆಣ್ಣೆಗೆ ಬೆಂಕಿಯ ಕಾವು ಕೊಟ್ಟಾಗಲೇ ಅದು ಕರಗಿ ತುಪ್ಪವಾಗುವುದು. ಅದರಂತೆ ಸಾಲದ ಮೇಲೆ ಸಾಲವನ್ನು ಕೊಟ್ಟು ದುಡ್ಡ ಬೆಳಗಿಸಿ ನುಂಗಲಾರದ ತುತ್ತಾಗಿ ಸಾಯುವುದಕ್ಕೆ ಸಿದ್ಧವಾದಾಗ ಅದೊಂದು 45 ಎಕರೆ ಆಸ್ತಿಯನ್ನು ನಮ್ಮಂತೆ ಮಾಡಿಕೊಂಡು ಬೀದಿ ಬಿಡಾರಿಯಂತೆ ಅಲೆದಾಡಿಸಿದಾಗಲೇ ಶಾಂತಿ. ಆಯ್ತಲ್ಲ, ನೀನು ಹೇಳಿದಂತೆ ನಾನು ತಾಳಿಕೊಂಡು ಹೋಗುತ್ತೇನೆ. ಆದರೆ ನನ್ನ ತಾಳ್ಮೆಯನ್ನು ಪರೀಕ್ಷಿಸಿ ತಾಳಿಕೊಂಡ ನನ್ನ ತಾಳ್ಮೆಯ ಕಟ್ಟಡವನ್ನು ಕೆಡವಿ ಮುಂದೆ ಅಡಿಯಲು ಹೋದರೆ ಯಪ್ಪ ದೇವರಾಜಪ್ಪರ, ನಿಮ್ಮದು ಒಂದ್ ಸ್ವಲ್ಪ ಎಷ್ಟೊತ್ತಿದ್ರು ಮೇಲ್ಬುದ್ಧಿ ಕಡಿಮೆ ನೋಡ್ರಿ. ಯಾಕಂದ್ರಪ್ಪ ಈ ನಮ್ ಸಣ್ಣ ದೊಡ್ಡಗೌಡ್ರಿಗಿಂತ ನೀವು ಚಿಕ್ಕವ್ರಿ. ಈ ನಮ್ ದೊಡ್ಡಗೌಡ್ರಿ ಹೆಂಗೇತಾರ ಅಂತ ಕೇಳ್ರಿ. ಹೌದಿಲ್ರಿ ಗೌಡ್ರ? ಹೌದು ದೇವರಾಜ್, ಈ ಸುತ್ತು 10 ಹಳ್ಳಿಯ ರೈತರ ಆಸ್ತಿಯ ಪತ್ರ ನಮ್ಮ ಕೈಯಲ್ಲಿವೆ ಎಂದಾಗ ಯಾರ ಆಸ್ತಿಯನ್ನು ಹೇಗೆ ಒಡೆಯಬೇಕೆನ್ನುವುದು ನಿನಗೆ ತಿಳಿಯದು. ಮಾತಿನಲ್ಲಿ ಮರಳು ಮಾಡಿ ಹಣದಲ್ಲಿ ಆಸೆಗೆ ಆಶಿ ಗುಣದಲ್ಲಿ ದೊಡ್ಡವರಂತೆ ಕಂಡು ಆ ನಂತರ ಅವರ ಮನಕ್ಕೆ ಹಚ್ಚಬೇಕು ಮುಳ್ಳಿನ ಬೇಲಿಯನ್ನು. ಅಂದಾಗ ನಾವು ಮಾಡುವ ಪ್ರತಿಯೊಂದು ಕಾರ್ಯ ಸಫಲವಾಗಲು ಸಾಧ್ಯ. ಯಪ್ಪ ಗೌಡ್ರ, ಬರೇ ಮಾತೊಳಗೆ ಕಾರ್ಯ ಮಾಡಿ ಮುಗಿಸೋದು ಬ್ಯಾಡ್ರಿ. ಮುಂದ ಏನಂಬೋದು ನಿಂತ್ಕೊಂತ ಮಾತಾಡೋಣ. ಈಗ ಸದ್ಯ ನಮ್ಮ ತೋಟದ ಮನೆಗೆ ಹೋಗ್ ಬರ್ರಿ, ಅಲ್ಲಿ ಎಣ್ಣಿನ ಹಾಕಿ ಆ ಹಾರಾಟ ನೋಡೋಣಂತ. ಯಾಕಂದ್ರ ಭಾಳ ದಿನ ಆಯ್ತಿ. ಬರ್ರಿ ಗೌಡ್ರ, ಹೋಗ್ ಬರ್ರಿ. ತೋಟದ ಮನೆಗೆ ಕೆಮ್ಮುರಿಗೆ ಎಲ್ಲ ಇಲ್ಲೇ ಸಿದ್ಧತೆ ಮಾಡು. ಆಯ್ತು ಗೌಡ್ರ, ಇಲ್ಲೇ ಸಿದ್ಧತೆ ಮಾಡಿ.